ಕರಗದ ಅಮೃತ ಇವಳ ಕೈಯ ತುತ್ತು ಗಂಡು ಮಕ್ಕಳೇ ಬೇಕು ಮನೆಗೆ ಅವರ ಎಂದಿಗೂ ಆಧಾರ ಅನ್ನೋ ಮಾತನ್ನು ಮೀರಿ ಬೆಳೆದಳು ಮುಗಿಲೆತ್ತ ಸವನಷ್ಟು ಕಂಪು ನೀಡೋ ಶ್ರೀಗಂಧದ ಗುಣ ಏನಾದರೂ ತೀರದಲ್ಲ ಏಳೇಳು ಜನ್ಮಕ್ಕೂ ಇವಳ ಋಣ ಹೆಣ್ಣು ಮಕ್ಕಳ ಹೆತ್ತೋಳು ಎಲ್ಲ ದೇವರಿಗೂ ದೊಡ್ಡೋಳು ಸೀರೆ ಬಳೆಯನ್ನು ತೊಟ್ಟೋಳು ಇವಳೆ ದೇಶವ ಕಟ್ಟೋಳು ಸಾನವ್ರೆ ನೀರು ಕೊಡವ. ವಸುವತ್ಕೆನ ಚಂದ್ರು ಅಣ್ಣಯ್ಯ ನೆನ್ಪು ಮಾಡ್ಕೋತಿರ್ಬೇಕು. ವಸು ಬ್ಯಾಸರ ಮಾಡ್ಕೋಬೇಡಿ, ನಮ್ಗೀಗ್ಲೂ ನಂಜವ್ರು ಹಿಂಗೆ ಮಾಡೋರೆ ಅನ್ನೋದೇ ಅನುಮಾನ. ಈ ವಿಷಯ ಮಾತಾಡಿದ್ರೆ ಅವಂಗ್ ಬೇಜಾರಾಗತ್ತೆ ಅಂತ ನಾನು ಇಷ್ಟೊತ್ತವರೆಗೂ ಮಾತಾಡ್ಲಿಲ್ಲ. ಚಂದ್ರು ಅಣ್ಣಯ್ಯ ಅಂತ ಮಗ ಇಟ್ಕೊಂಡು ಅವ್ರವ್ವ ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ಛೇ. ಜೊತೆಲಿದ್ದವ್ರೆ ಪ್ಲ್ಯಾಂಡ್ ಆಗಿ ಹೇಗೆಲ್ಲ ಮೋಸ ಮಾಡ್ತಾರಲ್ವಾ, ಅತ್ತೆಗೆ ಈ ವಿಷಯನ ಅರಗಿಸ್ಕೊಳಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ನಮಗೆ ಹೀಗೆ ಅನಿಸ್ತಿದೆ ಅಂದರೆ ಚಂದ್ರು ಅಣ್ಣಯ್ಯನ ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ. ತಂಗಿವ ಭಾವನ್ ಫೋನ್ ಮಾಡಿದ್ಯಾ? ಮಾಡಿದ್ದೆ ಅಣ್ಣಯ್ಯ, ಆದರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಏನೋ ಮಾಡು. ಈಗಲೂ ಸ್ವಿಚ್ ಆಫ್ ಬರ್ತಿದೆ ಅಣ್ಣಯ್ಯ. ಚಂದ್ರು ಅಣ್ಣಯ್ಯ ನಂಜಮ್ಮನ ಅದೆಷ್ಟು ಗೌರವಿಸ್ತಿದ್ರು. ಈ ವಿಷಯ ಕೇಳಿ ಅದು ಹೇಗೆ ಅದನ್ನ ಸಹಿಸ್ಕೊತಿದಾರೋ ಗೊತ್ತಿಲ್ಲ. ತಂಗಿವ ಭಾವನ್ ನೋಡ್ಬೇಕು ಅನ್ಸ್ತೈತಾ? ಅವ್ವ ತಟ್ಟೆ ತಗೋಬತ್ತೀನಿ, ನೀನು ತಿನ್ನಿವಂತ. ಅಕ್ಕ ಅವಂಗೆ ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ. ನನಗೆ ಬೇಡ ಕಣ್ಮಗ, ಹಸುವಿಲ್ಲ. ಅವ್ವ ಹಸ್ವಿಲ್ಲ ಅಂದ್ರೆ ಹೆಂಗೆ? ಪ್ಲೀಸ್ ಸ್ವಲ್ಪ ಆದ್ರೂ ತಿನ್ನು. ಬೇಡ ಅಂತ ಹೇಳಿದ್ನಲ್ಲ, ಸುಮ್ಕೆ ನಾನು ಬಿಟ್ಬಿಡು, ನಂಗೆ ತಲೆ ನೋಯ್ತೈತೆ. ಗಂಡಿ ಸ್ನೇಹ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಭಾವ ಯಾವುದೋ ಕೆಟ್ಟಗಳಿಗೆ ಬಿಡಿ. ಹೌದು ಅಣ್ಣಯ್ಯ, ನಮಗಾಗಿರೋಷ್ಟು ಆಶ್ಚರ್ಯ ಮತ್ತು ನೋವು ನಿನಗೂ ಆಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದ್ರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ. ನೀನು ಯಾಕೆ ಕ್ಷಮೆ ಕೇಳ್ತಾ ಇದೆಯಾ? ಆಗಿದ್ದಾಗೋಯ್ತು, ಬಿಟ್ಬಿಡು. ನಂಜಮ್ಮ ನಮ್ಮಮ್ಮ ಆಗಿರೋದಕ್ಕೆ ಕೆಟ್ಟ ಯೋಚನೆ ಇರೋ ತಾಯಿಗೆ ಮಗ ಆಗ್ಬಿಟ್ಟೆ. ಅವಳಿಂದ ಒಳ್ಳೆ ಗಂಡ ಆಗಲಿಲ್ಲ. ನಿನಗೆ ತುಂಬ ತುಂಬ ತೊಂದರೆ ಕೊಟ್ಬಿಟ್ಟೆ ಹೊಸ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪ್ಲೀಸ್, ನೀವು ಕ್ಷಮೆ ಎಲ್ಲ ಕೇಳಬೇಡಿ. ನನಗೆ ತುಂಬ ಸಂಕಟ ಆಗತ್ತೆ. ಇವತ್ತು ವಸು ಅದಕ್ಕೆ ಇಲ್ಲೇ ಇರೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಅಣ್ಣಯ್ಯ, ನಾನು ಇವತ್ತು ಚಂದು ಜೊತೆ ಇಲ್ಲೇ ಇದ್ದು ನಾಳೆ ಬರ್ತೀನಿ. ಇದನ್ನ ಸ್ನೇಹ ಅವರು ಹೇಳಿದ್ರು. ಸರಿ, ನಾನು ಹಬ್ಬನ ಗೊತ್ತಾಗ್ದಂಗೆ ನೋಡ್ಕೊತೀನಿ, ನೀನಿದ್ದು ಬಾ. ಅಣ್ಣಯ್ಯ, ಅದಕ್ಕೆ ನಾವು ಹೊರಡ್ತೀವಿ. ಪಲ್ಲವಿ, ನೀನು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಇದಕ್ಕೆ ನೀವು ಯಾರೂ ಹೊಣೆ ಅಲ್ಲ. ಇನ್ನು ಮುಂದೆ ಆದರೂ ಎಲ್ಲ ಒಳ್ಳೇದಾಗಲಿ ಅಂತ ಬಯಸೋದಷ್ಟೇ ನಮ್ಮ ಕೈಯಲ್ಲಿರೋದು. ಬರ್ತೀವಿ. ಆ ಮೆದೆನ ಕೂಡಿಟ್ಟ ಸಮಯಕ್ಕೆ ಶ್ರಮಕ್ಕೆ
ಒಂದು ಸಮಯ ಸರಿ ಹೋಗ್ಬಿಡ್ತಾಯ್ತಾ? ವಾ, ನೀನು ಓದ್ಕೊಂಡಿರೋಳು, ನಮ್ಮಂಗೆ ಅಕ್ಷರ ತಿಳಿದೇ ಇರೋಳ ನನ್ನ ಹತ್ರ ಏಳಿಸ್ಕೊಳಕ್ಕೆ ಬಿಡು. ನಿಮ್ಮ ಮಾತು ನನಗೆ ಅರ್ಥ ಆಗ್ತಿದೆ. ನೀವು ಇಷ್ಟು ದಿವಸ ಉಳಿಸ್ಕೊಂಡಿರೋ ಗೌರವಕ್ಕೆ ನಾನು ಕಪ್ಚುಕ್ಕೆ ತಂದಿದ್ದೇನೋ ನಿಜ. ಅದಕ್ಕೆ ನಾನು ಕ್ಷಮೆನೂ ಕೇಳ್ತಿದ್ದೀನಿ. ಸಮಸ್ಯೆ ಇದ್ದಾಗ ಪ್ರಾಮಾಣಿಕವಾಗಿರಬೇಕು, ಶ್ರೀಮಂತಿಕೆ ಬಂದಾಗ ಸರಳವಾಗಿರಬೇಕು ಅನ್ನೋದನ್ನ ನಮ್ಮವ್ವ ಹೇಳ್ಕೊಟ್ಟಿದ್ದಾಳೆ. ಅದ್ರ ಜೊತೆಗೆ ಕೋಪ ಬಂದಾಗ ಮೌನವಾಗಿರಬೇಕು ಅನ್ನೋದನ್ನು ನಾನೀಗ ಅರ್ಥ ಮಾಡ್ಕೊಂಡೆ. ಆದರೆ ಒಂದು ಮಾತತ್ತೆ, ನಾನು ಈ ವಿಷಯಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳಿದ್ದೀನಿ ಅಂದಿದ ತಕ್ಷಣ ನೀವು ಬೇರೆ ತಪ್ಪುಗಳನ್ನೂ ಕ್ಷಮಿಸ್ತೀನಿ ಅಂತ ತಿಳ್ಕೊಬೇಡಿ. ಅಳಿಯದ್ರೆ ಈ ಪುಟ್ಟಕ್ಕ ನಂಜವ್ವನ ಬಾಂಧವ್ಯ ನೋಡ್ಬಿಟ್ಟು ನಾನು ಏನೋ ಅಂತ ಅನ್ಕೊಂಡಿದ್ದೆ. ಅದೇನೋ ಹಿಂದಿಲಿ ಹೇಳ್ತಾರೆ ನೋಡಿ, ದುಶ್ಮನ್ ಕಾ ಅಂದ್ರೆ ಬಗಲ್ ಮೇ ಅಂತ. ಹಂಗಾಯ್ತು ಪುಟ್ಟಕ್ಕ ಸ್ಥಿತಿ. ಅಲ್ಲ, ಪಕ್ಕದಲ್ಲಿರೋ ದುಶ್ಮನ್ನ ಹುಡುಕಾಕ್ರೆ ಎಷ್ಟು ಕಷ್ಟಪಟ್ಟು ನೋಡಿ ಅವರು. ಯಾರಿಗೆ ಗೊತ್ತಪ್ಪ, ಪಕ್ಕದಲ್ಲಿ ಯಾರಿರ್ತಾರೋ ಏನೋ ಒಂದು ಗೊತ್ತಾಗಲ್ಲ. ಅವಳು ಎರಡೇ ಮಗಳು ಸಖತ್ ಬುದ್ಧಿವಂತೆ ಅಂತಾರೆ. ಅವ್ರ ಕೈಗೂ ಸಿದ್ಧ ಆಟ ಆಡಿದ್ದಾರೆ ಅಂದ್ರೆ ಆ ನಂಜವ್ವ ಒಳ್ಳೆ ಕ್ಯಾಪ್ಟನ್ನೇ ಬಿಡಿ. ಏ ಕೌಸಲ್ಯ, ನೀನ್ ಯಾಕೆ ಹೀಗೆ ಕೂತಿದ್ಯಾ? ನಾನು ಮಾಡಿದ್ದೆಲ್ಲ ಗೊತ್ತಾಯ್ತಲ್ಲ ಅಂತ ಆ ಬೇಜಾರಲ್ಲಿ ನಂಜವ್ವ ನಿನ್ನ ಕೂತ್ಕೊಳ್ಬೇಕು. ಅದು ಬಿಟ್ಟು ನೀನ್ ಯಾಕೆಲ್ಲ ಕೂತ್ಕೊಂಡಿದ್ಯಾ? ಅಯ್ಯೋ, ಯಾರು ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ, ನನ್ಗೇನಾಗ್ಬೇಕು? ಯಾಕತೆ ಇಷ್ಟೊಂದು ಬೇಜಾರು? ಏನು ಅಂತ ಹೇಳಿ ಅಂದ್ರೆ ಈ ಮನೆ ಯಜಮಾನಿ ನಾನು. ಹಾಳಾಗೋಗ್ಲಿ ಅಯ್ಯೋ ಪಾಪ ಅಂತ ಆ ಸಹ ನನ್ಗೆ ಮನೆಗ್ ಬಾ ಅಂತ ಕರೆದ್ರೆ ಮೆಸ್ಸು ಸರಿ ಹೋಗೋವರೆಗೂ ಬರಲ್ಲ ಅಂತ ದಿಮಾಕಿನ್ ಮಾತಾಡ್ತಾಳೆ. ಎಷ್ಟು ಕೊಪ್ಪಿರ್ಬೇಕು ಅಂದ್ರೆ ಇದನ್ನ ಕೇಳಿಸ್ಕೊಂಡು ನಮ್ಮ ಮನೆ ಸುಮ್ಮನೆ ಇದ್ದ. ಅವಳು ಕೊಪ್ಪಿರೋದೇ ನಿಮ್ ಮಗನಿಂದ. ಎಷ್ಟು ಒಳ್ಳೆ ಕೆಲಸ ಬಂದ್ರು ಹೋಗಲ್ಲ ಅಂತ ಹೇಗ್ ಹಠ ಹಿಡಿತಾ ಇದ್ದಾನೆ ನೋಡಿ. ಇದಕ್ಕೆಲ್ಲ ಕಾರಣ ಯಾರು ಅನ್ಕೊಂಡ್ರಿ? ಮೆತ್ತಿಗೆ ಗಂಡನ್ ಕಿವಿ ಹಿಂಡ್ತಾ ಅವನ್ ಜುಟ್ ಕೈಯಲ್ಲಿ ಇಟ್ಕೊಂಡು ಲಂಚ ಕೊಟ್ಟು ಯಾಕೆ ಕೆಲ್ಸಕ್ಕೆ ಹೋಗ್ತೀರಾರಿ ಅಂತ ಹೇಳಿರ್ತಾಳೆ. ಹಂಗೇನಾದ್ರೂ ಆದ್ರೆ ನಮ್ಮ ಮುರಳಿ ಸಹನಾ ಅವ್ರ ಮನೇಲಿ, ಸಹನಾ ಅವರು ನಮ್ಮ ಮನೇಲಿ ಅಲ್ವಾ ಅತ್ತೆ? ಮುರಳಿನ ಅಲ್ಲಿಂದ ಬೆಂಗಳೂರಿಗೆ ಓಡ್ಸಕ್ಕೆ ಈ ಪ್ಲಾನ್ ಮಾಡಿದ್ದು. ಇದಕ್ ಮುರಳಿನೇ ಬೇಡ ಅಂತಿರ್ಬೇಕಾದ್ರೆ ಮತ್ತಿನೇನಮ್ಮ ನಿಂದು? ನಾನು ರಮ್ಮ, ಅವನು ನಾನ್ ಹೇಳ್ದಂಗ್ ಕೇಳಲೇಬೇಕು ರೀ. 10 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಮುರಳಿ ಹೊಸ ಕೆಲ್ಸಕ್ಕೆ ಸೇರ್ಲೇಬೇಕು. ನೀವ್ ಈಗ್ಲೇ ಆ ಕಾಲೇಜ್ ಅವ್ರಿಗೆ ಫೋನ್ ಮಾಡಿ ದುಡ್ಡನ್ನ ನಾವೇ ಕೊಡ್ತೀವಿ ಅಂತ ಹೇಳಿ. ಹಾಗೆ ಅವರು ಮುರಳಿಗೆ ಫೋನ್ ಮಾಡಿ ಲಂಚ ಏನು ಬೇಡ, ಕಾಲೇಜಿಗೆ ಬಂದು ಸೇರ್ಕೊಂಡ್ರೆ ಸಾಕು ಅಂತ ಹೇಳೋದಕ್ಕೆ ಹೇಳಿ. 10 ಲಕ್ಷ ಅವನ್ಗೆ ಕೊಟ್ಬಿಟ್ರೆ ನಾವೇನ್ ಮಾಡೋದು? ಅದ್ರಲ್ಲಿ ನಂದು ಪಾಲಿದೆ. ಸುಮ್ನೆ ಇದೀನಿ ಅಂತ ನನ್ನ ಮೂಗಿ ಮಾಡಕ್ ಬರ್ಬೇಡ. ತವ್ರ ಮನೇಲಿ ಹೆಣ್ಮಕ್ಳಿಗೆ ನೆಮ್ಮದಿ ಇಲ್ಲ ಅಂದ್ರೆ ನಾನೆಲ್ಲ ಹೋಗ್ಬೇಕು? ಹೌದಮ್ಮ, ಸಹ ನನ್ನ ಒಡವೆನ ಮಾರ್ಕೊಂಡು ದುಡ್ಡು ಚೆನ್ನಾಗಿ ತಿಂದ್ಯಲ್ಲ, ಅದ್ರಲ್ಲಿ ನನ್ ಪಾಲೆಲ್ಲಿ ಅಂತ ನಾನ್ ಕೇಳಿದ್ನಾ? ನೀನೇನು ಮುಖ ಗಂಟು ಹಾಕೊಳ್ಳೋದು ಬೇಕಾಗಿಲ್ಲ. ನಿನಗೇನು ದುಡ್ಡು ತಾನೇ ಬೇಕಾಗಿರೋದು, ನಾನ್ ಕೊಡ್ತೀನಿ ಬಿಡು. ಮೊದ್ಲು ನನ್ನ ಮಗ ಅವಳಿಂದ ದೂರ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಮಿಕ್ಕಿದ್ ನಿಮ್ಗೇನ್ ಬರ್ಬೇಕೋ ಬಂದ್ ಸೇರತ್ತೆ. ಇದ್ಕೆನೆ ನಾನು ಅವನಿಗೆ ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಪಕ್ಕದಾಗ ಕುಣಿಸ್ಕೊಂಡು ಹಿಂಗೆ ಮಾಡಿದ್ರೆ ಹಂಗೆ ಆಯ್ತದೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾನ ಅವನು? ಎಷ್ಟೇ ಆಗಲಿ ನಿನ್ ತಮ್ಮ ಅಲ್ವಾ? ಅವನ ಮೈನಾಗ ಹರಿತಾ ಇರೋದು ನಿಂದೇನೆ ರಕ್ತ. ನಿನ್ ಮಾತ್ ಯಾಕೆ ಹಿಂಗ್ ತಿರ್ಗ್ತೈತೆ ಅಂತ ನನಗೆ ಸಂದಾಗ ಗೊತ್ತೈತೆ. ಆ ನನ್ ಸೌತಿ ಮೆಸ್ಸಿಗೆ ಬೆಂಕಿ ಬಿದ್ದಾಗ ನಿನ್ ಒಳ್ನಾಗೆ ಬೆಂಕಿ ಬಿದ್ದಂಗಾಗಿತ್ತು. ಈಗ ತಣ್ಣಗಾಗಿರ್ಬೇಕಲ್ವೇ? ಏನೋ ಹೇಳ್ತಾರಲ್ಲ ರಜೆ, ಎತ್ತಕ್ಕೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹೇಳಿದ್ರು ಅಂತ. ಹಂಗಾಯ್ತು ಅಲ್ಲಮೇ. ನಿನ್ ತಮ್ಮ ತಪ್ಪು ಮಾಡೋದಕ್ಕೆ ನನ್ನ ಮೇಲೆ ಯಾಕೆ ರೇಗ್ತಿದ್ಯಾ? ಯೋ ಹೊಸಿ ನೋಡ್ಕೊಂಡ್ ಮಾತಾಡು. ಅಲ್ಲಿ ನನ್ನ ತಮ್ಮ ಜೈಲ್ನಾಗ ಅವನೆ. ಅವನ ಹೆಂಗ್ ಬಿಡ್ಸ್ಕೊಂಡ್ ಬರೋದು ಅಂತ ನೋಡೋದ್ ಬಿಟ್ಟು ಗಾತ್ರ ನೋಡಿ ಗೋತ್ರ ಮಾಡ್ತಾವ್ ಆಡ್ತಿದ್ಯಲ್ಲ. ಬಾವ್ನಾಗಿ ನಿನ್ ಜವಾಬ್ದಾರಿ ಏನು ಇಲ್ವಾ? ನಿಂಗೆ ಯಾಕೆ ಅರ್ಥ ಆಗಿಲ್ಲ ರಜೆ? ಅವನು ಊರವ್ರ ಮುಂದೆ, ಪೊಲೀಸವ್ರ ಮುಂದೆ, ಪುಟ್ಟವಿ ಮುಂದೆ ಅಷ್ಟಾಕೆ ವರ್ಷಕ್ಕೊಂದ್ಕಿತ ಬರ್ತಾರಲ್ಲ ಗೌರಿ ಗಣೇಶ, ಅವ್ರ ಮುಂದೆನೆ ತಪ್ಪು ಒಪ್ಕೊಂಡು ಒಳಗೋಗವನೆ. ನಾನೇನ್ ಮಾಡಕ್ಕಾಯ್ತದೆ? ನಿನ್ನೇನಾರ ನನ್ ತಮ್ಮನ್ ಪರವಾಗಿ ಸಾಕ್ಷಿ ಹೇಳಕ್ ಕಟ್ಕಟ್ಟಾಗಿ ನಿಲ್ಸ್ಬಿಟ್ರೆ ನನ್ ತಮ್ಮನ್ಗೆ ನೇಣ್ ಹಾಕ್ಸ್ಬಿಡ್ತೀಯಲ್ಲ. ಕಟ್ಕೊಂಡಿದ್ ಗಂಡನೇ ಕೈ ಕಟ್ಕೊಂಡ್ ನಿಂತ್ಬಿಟ್ರೆ ಅದಕ್ಕನ ಯಾರ್ ತವ ಹೇಳ್ಕೊಳ್ಳಿ.
ಪುಟ್ಟ ಬಿತ್ತವ ಅಂದ್ರೆ ದೂರ ಕೊಟ್ಟಿದ್ದು ಅವರೇ ತಾನೆ, ಅದಕ್ಕೆ ಯೋಜನೆ ಸುಮ್ಕಿದ್ಬಿಟ್ರೆ ಸರಿ. ಇಂಕೆ ನನ್ನನ್ನು ದಬಾಯಿಸೋದೇ ಆಗೋಯ್ತು. ನೀನ್ ಮಾಡೋ ಮನೆಯಾಳ ಕೆಲ್ಸಕ್ಕೆ ಅಂದ್ರೆ ನೀನ್ ಮಾಡೋ ಎಲ್ಲ ಕೆಲ್ಸಕ್ಕೂ ನಿನ್ ಜೊತೆಗಿರ್ತಿದ್ನಲ್ಲ ಈರ್ಭದ್ರ, ಈಗೆಲ್ಲವನೇ ಅವ್ನಿಗೆ ಈ ವಿಷಯ ನನ್ಗೆ ಗೊತ್ತಿರಕ್ಕಿಲ್ವಾ? ಒಂದು ಫೋನ್ ಮಾಡಿ ನಂಗೆ ದಬಾಯಿಸ್ತಿದ್ಯಲ್ಲ, ಹಂಗೆ ದಬಾಯಿಸ್. ಈಗ ಬೇಡ ಬಿಡು, ಒತ್ತಾರೆ ಮಾಡಿ ಅಲ್ಲ, ನಾನು ನಾಳೆ ಜೈಲ್ ಹೋಗಿ ಕಾಳಿ ತಾವು ಮಾತಾಡಿಕೊಂಡು ಲಾಯರನ್ನು ಭೇಟಿಯಾಗಿ ಅವನನ್ನು ಬಿಡ್ಸಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ತೀನಿ, ಆಯ್ತಾ? ಭಾವನಾಗ ನನ್ನ ಕರ್ಮಕ್ಕೆ ಮಾಡಲೇಬೇಕಲ್ಲ. ನಂಜವ್ವ, ನೀನು ಮೆಸ್ಸಿಗೆ ಬೆಂಕಿ ಹಾಕಿದ್ಯಾ ಅಂತ ನಂಗಿನ್ನೂ ನಂಬಿಕೆ ಗೊತ್ತಾಯಿಲ್ಲ ಕಣವ. ನಡೆಯೋ ಮನ್ಸ ಎಡಬೋದು ಸಹಜನೇ, ಆದರೆ ಬ್ಯಾರೆಯವ್ರ ಅಡಿವ್ಲಿ ಅಂತಲೇ ದಾರಿ ಮಧ್ಯೆ ಕಲ್ಲಿಡೋ ಮನ್ಸಿಗೆ ಬರಬಾರ್ದು ಅಲ್ವೇ? ನಾನು ಏನು ಮಾಡಿದೆ ಅಂತ ನನ್ನ ಮ್ಯಾಗ ನಂಜು ಕಾರ್ದೆ ನಂಜವ್ವ. ಚಿನ್ನ ಒಂದು ಕಡೆ, ಸಂಶಯ ಹಲವು ಕಡೆ ಅನ್ನೋಂಗೆ ಎಲ್ರ ಮ್ಯಾಗೂ ಅನುಮಾನ ಪಡೋಂಗಾಗು. ನನ್ನ ಜೊತೆ ಕೈ ಜೋಡಿಸಿ ಜೊತೆಗೆ ನಿಲ್ತೀನಿ ಅಂದೋಳು ನನ್ನ ಜೀವನಕ್ಕೆ ಬೆಂಕಿ ಮಡಗಿ ಚಳಿ ಕಾಯಿಸ್ಕೊಳ್ಳೋ ಯೋಚನೆ ಯಾಕೆ ಮಾಡಿದೆ ನಂಜವ್ವ? ಅದಕ್ಕೆ ಆಗಿದ್ದ ಘಟನೆ ನೀವು ಹೊಸಿ ಮರೆತ್ರೆ ನಿಮ್ಗೆ ಹೊಸಿ ಸಮಾಧಾನ ಆಯ್ತದೆ ಅಂತ ಹಿಂಗೆ ಮಾಡ್ಬಿಟ್ಟೆವ. ಕ್ಷಮಿಸಿ. ಇಲ್ಲ ಬಿಡಪ್ಪ, ಹಂಗನ್ಬೇಡ. ಅಂದರೆ ನಿಮ್ಗೆ ಖುಷಿ ಆಗೈತೆ ಕೊಕ್ಕೋ? ಈಗ್ಲಿಂದ ಹೊಸ ಅಧ್ಯಾಯ ಶುರುವಾಗಲಿ. ಏಟೆ ಕಷ್ಟ ಬಂದ್ರೂ ನಮ್ಮವ್ವ ಕುಗ್ಗಾಕಿಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಲಿ. ಅವ್ವ ಪೂಜೆ ಮಾಡವ. ಹೆಣ್ಣು ಮಕ್ಕಳ ಹೆತ್ತೋಳು, ಎಲ್ಲ ದೇವರಿಗೂ ದೊಡ್ಡೋಳು, ಸೀರೆ ಬಳೆಯನ್ನು ತೊಟ್ಟೋಳು, ಇವಳೆ ದೇಶವ ಕಟ್ಟೋಳು. ಬಾಳ ಬಂಡಿ ಒಬ್ಬಂಡಿ ಎಳೆದವಳು, ಕಾಲೆಳೆದೋರ ಕಣ್ಣೆದುರೇ ಬೆಳೆದವಳು. ಈಡ್ ದಿವಸ ಈ ಪುಟ್ಟಕ್ಕನ ಮೆಸ್ಸು ದ್ಯಾವಿಪುರಕ್ಕೆ ಮಂಡಿಗೆ ಮಾತ್ರ ಫೇಮಸ್ ಆಗಿತ್ತು. ಇನ್ ಮುಂದೆ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗ್ಲಿ. ಅವ ಹಚ್ಚವ ಒಲೆನ. ಸಾನಾ ಹೋಗವಾ, ಹಾಲು ಸಕ್ಕರೆ ತಕಬಾ. ಕೊಕ್ಕೋ, ಈಗಲೇ ಇವತ್ತಿನ ತಿಂಡಿ ಏನೇನು ಮಾಡ್ತೀವಂತ ಬೋರ್ಡ್ ಬರ್ದು ಹಾಕ್ಬಿಡು. ಹಾಗೆ ಪುಟ್ಟಕ್ಕನ ಭೋಜನ ಶಾಲೆ ಅಂತ ಬೋರ್ಡ್ ಹಾಕಿದ್ರೆ ಹೇಗಿರುತ್ತೆ? ಮಿಸ್ಟ್ರೆ, ನೀವು ಶಾಲೆ ಬಿಟ್ಟು ಆಚೆಗೆ ಬರಕ್ಕೆ ಇಲ್ವಲ್ಲ?
ಯೋನ್ ಕೋದಂಡ ಇದು ಅಮರೆ ಅವನು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಎಣಗಿಸ್ತಾವನೆ. ನಾಳೆ ಹೋಗ್ಬಿಟ್ಟು ಅದು ಒಫಿಲಿ ಮಾಡ್ಕೊಂಡೇ ಬಂದ್ಬಿಡ್ತೀನಿ ಅಮ್ಮರೆ. ಅವ ತಿಂಡಿ ಆಯ್ತಾ? ಅಪ್ಪಯ್ಯಂಗ್ ಮಾತ್ರೆ ಕೊಡ್ಬೇಕಿತ್ತಲ್ಲ, ನಾನು ಕೊಟ್ಬರ್ಲ? ಇದೇನಿದು ಕೋದಂಡ? ಅದು ಅಮ್ಮರೆ ಬಸ್ಸು ಏನವ? ನೀನ್ ಒಬ್ಳೆ ಬಂದ್ಯಾ? ಅವರೆಲ್ಲಿ? ಅವ್ವ ಅದು ಅವ್ರು ಇನ್ನೊಂದ್ ಸ್ವಲ್ಪ ತಿಂದ್ ಬರ್ತೀನಿ ಅಂತ ಅಂದ್ರು. ಬಂಗಾರು ನೈನ್ ಒಣ್ಲ ಅಜ್ಜಿ ನೀನು ಹೊರಟ? ಓಳ್ಕಣವ ಹೋಗ್ ಬರ್ತೀನಿ. ಬಂಗಾರು ಬರ್ತೀನಿ. ಆಯ್ತವ, ಆಗಾಗ ಬರ್ತಾ ಇರು. ನೀನು ಅರ್ತೀಯ ತವಳ ಕಡೆ ಒಂದ್ ಕಿತಬ್ಬ, ನಿನ್ ಜೊತೆಗಾರ್ತಿರಲ್ಲ ನಿನ್ ಕೇಳ್ತಾನೆ ಇರ್ತಾರೆ. ಅಜ್ಜಿ ನೀನ್ ಹೋಗ್ಲೇಬೇಕಾ? ಹ್ಞೂ ಕೂಸೆ. ಅಣ್ಣಯ್ಯ ಸ್ನೇಹ ಬರೋವರ್ಗಾದ್ರೂ ಇರ್ಬೋದಲ್ಲ? ಇಲ್ಲ ಕಣವ, ನಂಗಲ್ಲಿ ಮುಖ್ಯವಾದ ಕೆಲಸ ಐತೆ. ನನ್ಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ. ಕೋದಂಡ ಬಸ್ಸು ನಿನ್ನೆ ರಾತ್ರಿ ನಿಮ್ಮ ಯಜಮಾನನ ಜೊತೆಗಿದ್ದ. ನಾನು ನಿನ್ನ ಅಜ್ಜಿ ಕಣವ, ನಂಗೆಲ್ಲ ಗೊತ್ತೈತೆ. ಚಿಂತೆ ಮಾಡಬೇಡ, ನಿನ್ ಬದುಕು ಹಸನಾಗ್ತೈತೆ. ಬಂಗಾರು ಬೆಟ್ಟನ ಸಣ್ಣದು ಅನ್ಕೊಂಡೆ ಆ ಹನುಮಂತ ಸಂಜೀವಿನಿ ಪರ್ವತನ ಒತ್ಕೊಂಬಂದಿದ್ದು. ಸಮಸ್ಯೆನ ಸಣ್ಣದಾಗಿ ನೋಡಿದ್ರೆ ಸಣ್ಣ ಕಲ್ಲೆ ಬೆಳೆಯಕ್ ಬಿಡಬಾರ್ದು. ದೃಷ್ಟಿ ಹೆಂಗೋ ಸೃಷ್ಟಿ ಹಂಗೆ. ಏನ್ ರುಚಿ ಆಯ್ತವ? ಮೈ ಮುರಿದು ಕೆಲಸ ಮಾಡಿ ಊಟ ಮಾಡಕ್ ಕುಂತಿದೀವಲ್ಲ, ಅದಕ್ಕಿಂತ ದೊಡ್ಡ ಸುಖ ಬೇರೆ ಯಾವ್ದು ಇಲ್ಲ ಕಣಪ್ಪ. ದೇವ ದೊಣ್ಣದಾಗ ಉಪ್ಪು ಹುಳಿ ಖಾರ ಏನು ಇಲ್ಲದೆ ಹೋದ್ರು ಬಾಯಿಗೆ ರುಚಿ ಸಿಗ್ತದೆ. ಜೀವನದ ಪಾಠ ಇದ್ರಾಗೆ ಐತೆ ಕಣ್ಮಗ. ಕಷ್ಟಪಡೋರು ಜೀವನ ಮೇಲೆ ಯಾವತ್ತೂ ದೂರ ಹೇಳಕ್ಕಿಲ್ಲ. ಸುಖವಾಗಿರೋರು ಅವ್ರಿಗೆಲ್ಲ ಸಿಕ್ಕಿರ್ತತೆ, ಆದ್ರೆ ಸಮಾಧಾನವಾಗಿರಕ್ಕಿಲ್ಲ. ಈ ದಿವಸ ನಾನು ಸಾನೆ ಸುಖವಾಗೇ ಬದುಕಿನವ. ಇನ್ಮೇಕನ ದುಡ್ದು ಜೀವನ ಮಾಡಬೇಕು ಅನಿಸ್ತೈತೆ. ಮನಸ್ಸು ತಯಾರಾದಾಗ ದ್ಯಾವ್ರು ಕೈ ಹಿಡಿದು ನಡೆಸ್ಕೊಂಡು ಹೋಯ್ತಾನಂತೆ. ಈಗ ನಿನ್ನ ಮನಸ್ಸು ತಯಾರಾಗೈತಲ್ಲ, ಎಲ್ಲ ಒಳ್ಳೇದಾಯ್ತದೆ. ಈಗ ನಿನಗೆ ಸಿಗ್ತಿರೋ ತೃಪ್ತಿ ದಿನವೂ ಸಿಗಬೇಕು ಅಂದ್ರೆ ಕೈಯಲ್ಲಿ ಶಕ್ತಿ ಇರೋ ಗಂಟ ದುಡಿಬೇಕು. ನಿನಗೆ ಬೇಸರ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ ಕಣಪ್ಪ, ಜವಾಬ್ದಾರಿ ನೆನಪಿಸ್ತಿದ್ದೀನಿ ಅಷ್ಟೇ ಕಣಪ್ಪ. ಜನ ಹ್ಯೂಟ್ ವಯಸ್ಸಾದರೂ ಇನ್ನೂ ದುಡಿತಲೇ ಅವರಲ್ಲ. ಬೇಕಾದಂಗೆ ಭಗವಂತ ಕೊಟ್ಟವನಿ, ಇನ್ನೂ ಸಂಪಾದನೆ ಮಾಡ್ಬೇಕೇ ಅಂತ ಆಡ್ಕತಿರ್ತಾರೆ. ಆದರೆ ದಿಟವಾಗ್ಲೂ ದುಡಿಮೆ ಉದ್ದೇಶ ದುಡ್ಡಲ್ಲ, ತೃಪ್ತಿ, ನೆಮ್ಮದಿ. ಎಲ್ಲ ಮನುಷ್ಯರಿಗೂ ಗರ್ವ, ಅಹಂಕಾರ ಇದ್ದೇ ಇರ್ತದೆ. ಕಷ್ಟಪಟ್ಟು ದುಡಿಯೋಕೆ ಶುರು ಮಾಡಿದ್ಮೇಲೆ ಆ ಗರ್ವ ಸ್ವಾಭಿಮಾನವಾಗಿ ತಿರುಗ್ತದೆ. ಆ ಅನುಭವ ಪಡ್ಕೊಳಕ್ಕಾದ್ರೂ ದುಡಿಬೇಕಲ್ವೇ? ಈ ನೇಮ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಐತೆ. ಅದಕ್ಕೆ ಅವು ವಯಸ್ಸಾದ್ರೂ ದುಡಿತಲೇ ಇರ್ತವೆ. ನನಗೂ ಏನಾದರೂ ಕೆಲಸ ಮಾಡ್ಬೇಕನ್ನೋ ಆಸೆ ಐತವ, ಆದರೆ ಯಾವ ಕೆಲಸನೂ ಸಿಗ್ತಾನೆ ಇಲ್ಲ. ಅವ ನಂಗೆ ಮೆಸ್ನಾಗೆ ಒಂದು ಕೆಲಸ ಕೊಟ್ರೆ? ಕೊಡಕ್ಕೆ ಅಡ್ಡಿ ಇಲ್ಲ, ಆದರೆ ಕೊಡಕ್ಕಾಗಕ್ಕಿಲ್ಲ. ಅಜ್ಜಿ ಇನ್ನೊಂದೆರಡು ದಿನ ಇದ್ದು ಹೋಗ್ಬೋದಿತ್ತಲ್ವಾ ಅವ? ಹೋಗ್ಬೋದಿತ್ತು, ಆದ್ರೆ ನನ್ನವ್ವ ನನ್ನ ಮಾತು ಎಲ್ಲಿ ಕೇಳ್ತಾಳೆ? ನೀನು ಅಜ್ಜಿ ತರಾನೇ ಅವ್ವ, ನಾನು ಹೇಳಿದ ಮಾತು ನೀನ್ ಕೇಳ್ತೀಯಾ? ನೀನ್ ಹೇಳಿ ನಾನ್ ಕೇಳ್ದಿರೋಂಥ ಇಸೆ ಯಾವ್ದಿದೆ ವಸ್ಸು?
ಚಂದ್ರು ಇಸ್ಯಾನ? ಅದ್ರಾಗೂ ನಿಂಗೆ ಯೋನ್ ಒಳ್ಳೇದು ಅದನ್ನೇ ಮಾಡ್ತೀವನಲ್ಲ ಮಗಳೇ. ನನ್ನ ತೀರ್ಮಾನದಿಂದ ನಿಂಗೆ ಬ್ಯಾಸ್ರನ ಯೋಳು. ಹೋಗ್ಲಿ ಅದನ್ ಬಿಡು. ಪುಟ್ಟಕ್ಕನ ಮನೆಯಾಗ ಹೆಂಗಿತ್ತೆ? ಅಲ್ಲಿ ಏನು ತೊಂದರೆ ಆಗ್ಲಿಲ್ಲ ತಾನೆ? ಚಿಕ್ಕ ವಯಸ್ಸಿಂದ್ಲುವೆ ಬ್ಯಾರವ್ರ ಮನೆಗೂ ಹೋಗಿ ಇದ್ದವಳಲ್ಲ ನೀನು. ಇಲ್ಲವ, ನನ್ಗಲ್ಲೇನು ತೊಂದರೆ ಆಗಿಲ್ಲ. ಕಂಟಿಯನ ಹುಡುಗರ ಜೊತೆಗೆ ಆಚೀಚೆ ಓಡಾಡ್ಕೊಂಡಿದ್ದವನು. ಆದ್ರೆ ನೀನ್ ಮನೆಯಾಗಿಲ್ಲ ಅಂದ್ರೆ ನಂಗೆ ಏನೋ ಒಂಥರ ಆಯ್ತದೆ ಬಸ್. ಪುಟ್ಟಕ್ಕ ಯೋನಂದ್ಲು ಸಂದಕ್ ಮಾತಾಡ್ಸಿದ್ರಲ್ಲ ಎಲ್ರು ನಿನ್ನ. ಹ್ಞೂ ಅವ್ವ, ನಮ್ಮ ಮನೆಗೆ ಬರೋ ನೆಂಟ್ರನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೋತೀವಲ್ಲ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು. ಸಂತೋಷ. ಎಲ್ಲಿ ನನ್ನ ಮ್ಯಾಕಿನ ಪಾಪಕ್ಕೆ ನಿಂತವ ಯಾರನ್ನ ಚುಚ್ಚು ಮಾತಾಡ್ತಾರೇನೋ ಅಂತ ದಿಗ್ಲಾಗಿತ್ತು. ಇಲ್ಲ ಅವ್ವ, ನನ್ನೂ ಅವ್ರ ಮಕ್ಳಂಗೆ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರ ಮನೆಯಾಗೆ ಎಲ್ಲರೂ ಒಳ್ಳೆಯವ್ರೆ. ಆ 2ನೇ ಅವಳ ಬಿಟ್ಟು ಅವಳೇ ಒಸಿ ಬಿಡು ಅವಳ ಮಾತನ್ನ. ಪುಟ್ಟಕ್ಕ ಇನ್ನು ಬ್ಯಾಸ್ರದಾಗೆ ಅವಳ ಸ್ವಲ್ಪ ಬೇಜಾರಲ್ಲೇ ಇದ್ರು ಅವ್ವ. ಪಾಪ ಪುಟ್ಟಕ್ಕ. ಇದು ಅವಳ ಕೈನಾಗೆ ಅರ್ಗಿಸ್ಕೊಳಕ್ಕಾಗದೇ ಇರೋಂಥ ಇಸ್ಯ. ನಂಜವನ್ ಮ್ಯಾಕೆ ಯೋಟೆಲ್ಲ ಗೌರವ ಮಾಡಿಕೊಂಡಿದ್ಲು. ಸದ್ಯ ಈಗ್ಲಾನ ಅವಳು ನಿಜವಾದ ಬಣ್ಣ ಬಯಲಾಯ್ತಲ್ಲ. ಆ ಸ್ನೇಹನೇ ಬಂದು ನಂತವಾಗ ಸಮಯಕ್ಕೆ ಅವಳವಳೆ ಅಂದ್ರೆ ಪಾಪ ಪುಟ್ಟಕ್ಕಂಗೆ ಯೋಟು ನೋವಾಗಿರ್ಬೇಡ. ಸ್ನೇಹ ಬಂದಿದ್ಲ? ಯಾಕವ ನಿನಗ್ ಗೊತ್ತಿಲ್ವೇ? ವಾ, ಹಂಗಾರೆ ಅವಳಿಲ್ಲಿಗೆ ಬರೋ ಇಸಿಯನ ಯಾರ್ ತವನು ಯೋಳಿಲ್ಲ ಅನ್ನಂಗಾಯ್ತು. ನಾನು ಪರ್ವಾನಿಲ್ವೇ ಸಮಯಕ್ಕೆ ಹೇಳ್ತಾಳೆ ಅಂತ ಅನ್ಕೊಂಡ್ರೆ ಏನಾಯ್ತು ಅಂತ ಹೇಳೆ. ನೋಡು, ನೀನೀಗ ಅಳ್ತಿದ್ರೆ ನಂಗೆ ಕೋಪ ಇನ್ನ ಜಾಸ್ತಿ ಆಗತ್ತೆ. ಅಲ್ಲ ಕಣೆ, ಓದೋ ವಿಷಯದಲ್ಲಿ ಇಷ್ಟೊಂದು ನೆಗ್ಲೆಕ್ಟಾ? ಅಕ್ಕ, ನಾನು ಇಂಜಿನಿಯರಿಂಗ್ ಸೇರ್ಕೊಳ್ಳಲ್ಲ. ನೋಡುವ ಹೆಂಗ್ ಮಾತಾಡ್ತಿದ್ದಾಳೆ. ಯಾಕೆ ಹೋಗಲ್ಲ? ಯಾಕೆ ಇಷ್ಟ ಇಲ್ಲ? ಅಕ್ಕ, ಈ ಮೆರಿಟ್ ಅಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಅಂತ ತುಂಬಾ ಖುಷಿ ಆಯ್ತು. ಆದ್ರೆ ಕಾಲೇಜ್ಗೆ ಬೇಸಿಕ್ ಫೀಸ್ ಅಂತ 1 ಲಕ್ಷ ಕಟ್ಬೇಕಂತ. ಕಟ್ಟಿದ್ರೆ ಆಯ್ತು, ಅದಕ್ಕೆ ಹೇಗಕ್ಕ? ಮನೇಲಿ ಇಷ್ಟೊಂದು ಖರ್ಚಿದೆ. ಮೆಸ್ ರಿಪೇರಿ, ಅವನ್ ಟ್ರೀಟ್ಮೆಂಟ್ಗೆ, ಅದರಲ್ಲಿ ನನ್ನ ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸು, ಊಟ ತಿಂಡಿ ಖರ್ಚೆಲ್ಲ ಹೊರೆ ಆಗಲ್ವಾ? ನಿಮ್ಮ ಅವ್ವಂಗೆ ವಯಸ್ಸಾಗೋಯ್ತು, ಶಕ್ತಿ ಇಲ್ಲ ಅಂತ ತನ್ನವ. ಇಲ್ಲವ್ವ, ನಾನು ಹಂಗೆ ಹೇಳಲಿಲ್ಲ. ತೀರ್ಮಾನ ತಗೊಳ್ಳೋಷ್ಟು ದೊಡ್ಡವಳಾಗ್ಬಿಟ್ಟವ. ಯಾಕವಿ ನಿಮ್ಮ ಅವ್ವಂಗೆ ಫೀಸ್ ಕಟ್ಟಕ್ಕೆ ಶಕ್ತಿ ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ಅವ್ವ, ನಾನು ಹಂಗೆ ಹೇಳಲಿಲ್ಲ. ಸ್ನೇಹಕ್ಕ, ಅವ್ವಂಗೆ ಮೊದಲೇ ಆರೋಗ್ಯ ಸರಿ ಇಲ್ಲ. ಇನ್ನೀನು ನಿಮ್ಮತ್ತೆ ಮನೆಗೆ ಹೋಗ್ತೀಯ. ಸಹನಾಕ ಆಲ್ರೆಡಿ ಹೋಗಾಯ್ತು. ಅವ್ವನ್ ಯಾರು ನೋಡ್ಕೋತಾರೆ? ನಾನು ಕಾಲೇಜು ಅಂತೆಲ್ಲ ಹೋಗ್ಬಿಟ್ರೆ ಅವ್ವ ಒಂಟಿ ಆಗ್ಬಿಡಲ್ವಾ? ಅವ್ವ, ಇಲ್ಲ ಅವ್ವ, ನಾನು ನಿನ್ ಬಿಟ್ಟೆಲ್ಲೂ ಹೋಗಲ್ಲ. ನಾನು ಇಂಜಿನಿಯರಿಂಗ್ ಮಾಡಲ್ಲ. ನಾನು ಇಲ್ಲೇ BSc ಸೇರ್ಕೋತೀನಿ.
ಅಯ್ಯೋ ಉಚ್ಚಿ, ನಾನು ನಿನಗೆ ಯಾವಾಗೂ ಹೇಳೋದಿಲ್ವೇನವ ನಿಮ್ಮವ್ವ ಹಾಲದ ಮರದಷ್ಟೇ ಗಟ್ಟಿ ಅಂತ. ಮೊದಲು ನೀನು ಈ ಕೊಂಬೆಗೆ ಜೋತ್ ಬೀಳೋದನ್ನ ಬಿಡು. ನೀನು ನನ್ನ ಜೊತೆಗೇ ಇರಬೇಕು ಅನ್ನೋ ಖುಷಿಗಿಂತಲೂ ಮಾಡೋ ಅಮ್ಮ ತಿನ್ನು. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮ್ಮ ನಂಗೆ ಕೆಲಸ ಸಿಕ್ಕಿಲ್ಲಮ್ಮ. ನಾಳೆಯಿಂದನೇ ಬರ್ಬೋದು ಅಂತ ಹೇಳಿದಾರಲ್ಲೋ, ಇನ್ನೂ ಯಾಕನ್ಮಾನ ಅಲ್ವಾ ಸಹನಾ? ಈ ಕೆಲಸ ನಮ್ಮ ಮುಳ್ಳಿ ಕನಸು. ಇಷ್ಟು ವರ್ಷ ಆಗ್ದಲೇ ಇದ್ದಿದ್ದು ನೀನು ಈ ಮನೆಗೆ ಕಾಲಿಟ್ಟ ಮೇಲೆ ಆಯ್ತು ನೋಡು. ಅಂದ್ರೆ ಇದೆಲ್ಲ ಸಹನವ್ರ ಕಾಲ್ಗುಣ ಅಂತ ಹೇಳ್ತಿದ್ದೀರಾ ಅತ್ತೆ? ಇರ್ಬೋದು. ನೀನು ತಗೊಳಮ್ಮ ಸ್ವೀಟು. ಇಲ್ಲ ಪರವಾಗಿಲ್ಲ ಅತ್ತೆ, ಆಮೇಲೆ ತಕತೀನಿ. ತಗೊಳಮ್ಮ ಮುಳ್ಳಿ, ತಿನ್ಸೋ. ಮುಳ್ಳಿ, ನಾನು ನಿನ್ನ ಕೆಲಸದ ವಿಷಯದಲ್ಲಿ ದುಡುಕ್ಬಿಡ್ತಿದ್ದೆ ಕಣೋ. 10 ಲಕ್ಷ ಹೋದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಕೊನೆಗೂ ನಿನ್ನ ಪ್ರಾಮಾಣಿಕತೆನೇ ಗೆಲ್ತು ನೋಡು. ಲಂಚ ಎಲ್ಲ ಬೇಡ, ಕೆಲ್ಸಕ್ಕೆ ಬಂದ್ರೆ ಸಾಕು ಅಂತ ಹೇಳಿದ್ರು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಮುಳ್ಳಿ ಅಮ್ಮ ಅಂತ ಹೇಳ್ಕೊಳ್ಳೋದಿಕ್ಕೆ ಹೆಮ್ಮೆ ಆಗತ್ತೆ. ವಿಷಯ ಗೊತ್ತಾಗಿಲ್ಲ, ನಿನ್ನ ಅಮ್ಮನ ಕಾಲ ನೆಲದ ಮೇಲೆ ಇಲ್ಲ. ಮತ್ತೆ ಸುಮ್ನೆನಾ? ಈಗ ಸದ್ಯಕ್ಕೆ ಈ ಮನೆಗೆ ದುಡಿತಾ ಇರೋದು ಇವನೊಬ್ನೇ. ಒಳ್ಳೆ ಸಂಬಳ ಬರುತ್ತೆ ಅಂದ್ರೆ ಬೇಡ ಅಂತ ಯಾಕೆ ಹೇಳಿ? ಅತ್ತೆ ಏನ್ ನೀವು? ಅಯ್ಯಯ್ಯೋ ಅಳಿಯಂದ್ರೆ, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ. ಪಾಪ ನೀವು ಏಜ್ ಬಾರ್ ಆಗಿರೋ ನಿರುದ್ಯೋಗಿ, ನಿಮಗೆ ತಾನೇ ಎಲ್ಲಿ ಕೆಲಸ ಸಿಗುತ್ತೆ? ನನ್ನನ್ನು ನೀವಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಲ್ಲ ಅತ್ತೆ, ಅದೇ ಖುಷಿ ನನಗೆ. ಬೇಜಾರಾಗಲ್ಲ. ಸಂಕಟ ಆಗತ್ತೆ. ನೀನು ನಂಗೆ ಅರ್ಥ ಆಗತ್ತೆ ಸುಮಾ. ಆದರೆ ಇವಾಗ ಬೇರೆ ಏನು ಆಪ್ಷನ್ ಇದೆ ಹೇಳು? ನೀನು ಓದೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಬೇರೆ ಯಾವ ಟೆನ್ಷನ್ನು ನಿನಗೆ ಬೇಡ. ಅವ್ವ ಆರಾಮಾಗೇ ಇರ್ತಾಳೆ. ಅಕ್ಕ, ಭಾವಂಗ್ ಕಾಲ್ ಮಾಡಿದ್ಯಾ? ಈಗಲೇ ಮಾಡ್ತೀನಿರು. ನೀನು ನೋಡ್ತಾ ಇರು, ಅವ್ರು ಖುಷಿಯಾಗಿ ಒಪ್ಕೋತಾರೆ.